ಅಸ್ಥಿಪಂಜರಗಳ ಆತಂಕ. ಕಾಲಿಪುರ್ ಗ್ರಾಮದಲ್ಲಿ ಬಹಳ ಸಮಯದಿಂದ ಕೆಲವು ಭಯಂಕರವಾದ ಅಸ್ಥಿಪಂಜರಗಳ ಆತಂಕವಿತ್ತು. ಅವು ಕೇವಲ ರಾತ್ರಿಯ ಸಮಯದಲ್ಲಿ ಬರುತ್ತಿದ್ದವು ಮತ್ತೆ ಚಿಕ್ಕ ಮಕ್ಕಳಿಗೆ ತನ್ನ ಭೋಜನಕ್ಕಾಗಿ ಹೋಯ್ತಿದ್ದವು. ಇದೇ ಮಾತಿನಿಂದ ಗ್ರಾಮದ ಎಲ್ಲ ಜನ ಬಾಲನೆ ಭಯಪಟ್ಟಿ ಮತ್ತೆ ತೊಂದರೆಯಲ್ಲಿ ಇರುತ್ತಿದ್ದರು. ಎಲ್ಲರೂ ಅಸ್ಥಿಪಂಜರ ಸೈನ್ಯಗೆ ಭಯಪಟ್ಟಿ ಮನೆಯಲ್ಲಿ ಮುಚ್ಕೊಂಡು ಇರೋದು ಶುರು ಮಾಡಿದ್ದರು. ರಾತ್ರಿಯ ಆತಂಕ ಮತ್ತು ಮೌನ ದಿನ ದಿನಕ್ಕೆ ಹೆಚ್ಚಾಗ್ತಾನೆ ಇರುತ್ತಿತ್ತು. ಪ್ರತಿ ಸಾರಿ ಥರ ಮತ್ತೆ ಒಂದು ಭಾರಿ ನೋವಾದ ರಾತ್ರಿ ಕಳೆದ ನಂತರ ಎಲ್ಲ ಗ್ರಾಮದವರು ಮರುದಿನ ಬೆಳಗ್ಗೆ ಪರಸ್ಪರ ಮಾತಾಡೋದಕ್ಕೆ ಒಗ್ಗಟ್ಟಾಗಿ ಬಿಟ್ಟರು. ಅರೆ ಅಣ್ಣವರೇ, ಎಷ್ಟು ಸಮಯವಾಯಿತು, ಆದರೆ ಇಲ್ಲಿಯವರೆಗೆ ಈ ಭೂತಗಳ ಅಸ್ಥಿಪಂಜರದಿಂದ ನಮಗೆ ನೆಮ್ಮದಿನೇ ಸಿಗಲಿಲ್ಲ. ನಿಜ ಹೇಳ್ತಾ ಇದ್ದೀರಾ ಅಕ್ಕವ್ರೆ, ಗೊತ್ತಾಗ್ತಾ ಇಲ್ಲ ಆ ದಿನ ಯಾವಾಗ ಬರುತ್ತಂತ, ಆ ಭಯದಿಂದ ಹೊರ ಯಾವಾಗ ಬರ್ತೀವಂತ. ಗ್ರಾಮದವರು ಪರಸ್ಪರವಾಗಿ ಮಾತಾಡ್ತಾ ಇದ್ದರು. ಅವರೆಲ್ಲರೂ ಗ್ರಾಮದಲ್ಲಿ ಆಗ್ತಿರೋ ಈ ಭಯಂಕರ ಘಟನೆ ಮತ್ತೆ ಗ್ರಾಮದಿಂದ ಶಿಕಾರಿ ಆದ ಮಕ್ಕಳಿಗೋಸ್ಕರ ಬಹಳ ತೊಂದರೆಯಲ್ಲಿದ್ದರು. ಹೇಗಾದರೂ ಸಮಸ್ಯೆಗೆ ಸಮಾಧಾನ ಮಾಡ್ಬೇಕನ್ಕೊಂಡರು. ಆದರೆ ಭೂತಾದ ಅಸ್ಥಿಪಂಜರ ಮತ್ತೆ ಹೇಗೆ ಅನ್ಕೊಳ್ಳಿ, ಎಚ್ಚರಗೊಳ್ಳುವ ಸಾವಿನಿಂದ ಯಾರು ಹೋರಾಡಲು ಧೈರ್ಯ ಮಾಡ್ತಾ ಇರಲಿಲ್ಲ. ಇಂಥದ್ರಲ್ಲಿ ಇವಾಗ ಗ್ರಾಮದವರಿಗೆ ಕಾಪಾಡಬೇಕಂದ್ರೆ ಯಾರು ಕಾಪಾಡ್ತಾರೆ? ಭಯ ಮತ್ತು ಆತಂಕದಿಂದ ಇದ್ದ ಗ್ರಾಮದವರು ಕೇವಲ ಯಾವುದಾದರೂ ಮನುಷ್ಯನ ದಾರಿ ಕಾಯ್ತಾ ಇದ್ದರು. ಮತ್ತೊಮ್ಮೆ ರಾತ್ರಿ ಆಗ್ಬಿಡ್ತು ಮತ್ತೆ ಗ್ರಾಮದವರು ಕೇವಲ ತನ್ನ ಮಕ್ಕಳಿಗೆ ಕಾಪಾಡೋ ಪ್ರಯತ್ನದಲ್ಲಿ ಇದ್ದರು. ಬಹಳ ಕತ್ತಲಾದಲೇ ಪ್ರತಿದಿನ ತರ ಆ ಭಯಾನಕ ಅಸ್ಥಿಪಂಜರಗಳು ಗ್ರಾಮದಲ್ಲಿ ತಲುಪಿದ್ದರು ಮತ್ತೆ ಯಾವುದಾದರೂ ಮಗುವಿಗೆ ಹುಡುಕುತ್ತಿದ್ದರು. ಆದರೆ ಇವತ್ತು ಯಾವುದೇ ಅಸ್ಥಿಪಂಜರಕ್ಕೆ ಒಂದು ಮಗುವೂ ಸಿಗಲಿಲ್ಲ. ಅದರಿಂದ ಎಲ್ಲವೂ ಕಿರ್ಚಲು ಮತ್ತೆ ನರಳುತ್ತಾ ಇದ್ದವು. ಇಂತಹ ಶಬ್ದ ಕೇಳಿ ಗ್ರಾಮದವರು ನಡಗಾಡುತ್ತಿದ್ದರು. ಹೇ ದೇವರೇ, ಇಷ್ಟು ಭಯಂಕರವಾದ ಶಬ್ದಗಳು, ಯಾರಾದ್ರೂ ನಮ್ಗೆ ಕಾಪಾಡಿ, ಯಾರಾದ್ರೂ ನಮ್ಗೆ ಇದರಿಂದ ಕಾಪಾಡಿ. ರಮ್ 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 ರಮ್. ಏ ಪ್ರಭು, ಇವಾಗ ನೀನೇ ನಮಗೆ ರಕ್ಷಿಸು, ಇಲ್ಲ ಅಂದ್ರೆ ಈ ಅಸ್ಥಿಪಂಜರ ನಮಗೆ ಈ ದಿವಸನೇ ಸಾಯಿಸ್ಬಿಡುತ್ತೆ. ಎಲ್ಲರೂ ಮೇಲಿನವನ ಹತ್ತಿರ ತನ್ನ ಪ್ರಾಣದ ಭಿಕ್ಷೆ ಕೇಳುತ್ತಿದ್ದರು. ಎಲ್ಲರೂ ಕೇವಲ ಹೇಗಾದ್ರೂ ಮಾಡಿ ಕಾಡಿನ ಅಸ್ಥಿಪಂಜರಗಳಿಂದ ಕಾಪಾಡ್ಕೊಳ್ಬೇಕನ್ಕೊಂಡರು. ಅಲ್ಲಿ ಮಕ್ಕಳು ಸಿಗದ ಕಾರಣ ಎಲ್ಲ ಅಸ್ಥಿಪಂಜರಗಳು ಆ ಕಡೆಯಿಂದ ಈ ಕಡೆ ಓಡ್ತಾ ಇದ್ದವು. ಮತ್ತೆ ರಾಜುನ ಮನೆ ಹತ್ತಿರ ಬಂದ್ಬಿಟ್ಟು ಅವನ ಬಾಗಿಲು ಮುರಿತಾ ಇದ್ದರು. ಹೇ ದೇವರೇ, ನಾನು ನಿಮ್ಗೆ ನಮ್ಮೆಲ್ಲರನ್ನು ಇದರಿಂದ ಕಾಪಾಡಲು ಹೇಳ್ತಾ ಇದ್ದೀನಿ. ಇದರ ಜಾಲೆಯಲ್ಲಿ ಸಿಕ್ಕಿ ಬೀಳೋದಕ್ಕಲ್ಲ, ಏನಾದ್ರೂ ಮಾಡಿ ದೇವರೇ ನಮಗೆ ಕಾಪಾಡಿ. ಎಲ್ಲ ಅಸ್ಥಿಪಂಜರಗಳು ರಾಜುವಿನ ಮನೆಯ ಬಾಗಿಲು ಮುರಿತಾ ಇದ್ದರು. ಮತ್ತೆ ಇದೆಲ್ಲ ನೋಡ್ಬಿಟ್ಟು ರಾಜು ಭಯದಿಂದ ನಡಗಾಡುತ್ತಿದ್ದ. ಅರೆ, ಒಂದು ವೇಳೆಯೂ ಎಷ್ಟು ವೇಗದಿಂದ ಬಾಗಿಲಿಗೆ ಮುರಿದರೆ ಒಳಗೇನೆ ಬಂದ್ಬಿಡುತ್ತವೆ. ದೇವರೇ, ಏನಾದ್ರೂ ಮಾಡು, ಕಾಪಾಡು ನಮ್ಗೆ ಇದರಿಂದ ದೇವರೇ. ಅವಾಗ್ಲೇ ವಿಚಿತ್ರವಾದ ಶಬ್ದ ಕೇಳಿ ಬಂತು. ಶಬ್ದ ಕೇಳಿ ಅಸ್ಥಿಪಂಜರಗಳು ಕಿರ್ಚ್ತಾ ಇದ್ದವು ಮತ್ತೆ ಆ ಕಡೆ ಈ ಕಡೆ ಓಡ್ತಾ ಇದ್ದವು. ಇದು ನೋಡ್ಬಿಟ್ಟು ಗ್ರಾಮದವರಿಗೆ ಏನು ಗೊತ್ತಾಗ್ತಾ ಇರಲಿಲ್ಲ. ಹೇಗೆ ಶಬ್ದ ಹತ್ತಿರ ಬರ್ತಾ ಇತ್ತು, ಹಾಗೆ ಅಸ್ಥಿಪಂಜರ ದೂರ ಓಡಿ ಹೋಗ್ತಾ ಇದ್ದವು. ಕೆಲವೇ ಸಮಯದಲ್ಲಿ ಗ್ರಾಮದಿಂದ ಎಲ್ಲ ಅಸ್ಥಿಪಂಜರಗಳು ಓಡಿ ಹೋದವು. ಇದು ನೋಡ್ಬಿಟ್ಟು ಗ್ರಾಮದವರಿಗೆ ಏನು ಗೊತ್ತಾಗ್ತಾ ಇರಲಿಲ್ಲ. ಮತ್ತೆ ಮಾತಿಗೆ ತಿಳಿದುಕೊಳ್ಳಲು ಭಯದಿಂದ ತನ್ನ ಮನೆಯಿಂದ ಹೊರಬಂದರು. ಹೊರಗೆ ಬಂದಿದ್ಮೇಲೆ ಅವರು ನೋಡಿದರು, ದೂರದಿಂದ ಒಂದು ದೊಡ್ಡವಾದ ಟ್ರಕ್ ಬರುತ್ತಿತ್ತು. ಎಲ್ಲರೂ ಟ್ರಕ್ಗೆ ನೋಡ್ಬಿಟ್ಟು ಯೋಚಿಸಿದ್ದರು, ಇಷ್ಟು ಭಯಂಕರವಾದ ಅಸ್ಥಿಪಂಜರ ಈ ಟ್ರಕ್ದಿಂದ ಹೇಗೆ ಭಯಪಟ್ಟಿದ್ದವು ಅಂತ. ಆವಾಗಲೇ ಆ ಟ್ರಕ್ ಅವರ ಹತ್ತಿರ ಬಂದು ನಿಂತಿತ್ತು. ಮತ್ತೆ ಅದರಿಂದ ಒಂದು ಶಾಮು ಹೆಸರಿನ ಟ್ರಕ್ ಡ್ರೈವರ್ ಹೊರಬಂದ. ಎಲ್ಲ ಗ್ರಾಮದವರಿಗೆ ಈ ಥರ ನೋಡಿ ಅವನಿಗೆ ಬಾಲನೆ ವಿಚಿತ್ರ ಅನಿಸಿತ್ತು. ಮತ್ತೆ ಅವನು ಗ್ರಾಮದವರಿಂದ ಇದರ ಬಗ್ಗೆ ಕೇಳಿದ್ದ. ಅದಕ್ಕೆ ಗ್ರಾಮದವರು ತನ್ನ ಜೊತೆ ನಡೆದಿದ್ದ ಎಲ್ಲ ಕತೆ ಟ್ರಕ್ ಡ್ರೈವರ್ಗೆ ತಿಳಿಸಿದ್ದರು. ಅದಕ್ಕೆ ಶಾಮು ತಿಳಿಸಿದ್ದ, ಅನಿಸ್ತಾ ಇದೆ ಆ ಅಸ್ಥಿಪಂಜರಗಳಿಗೆ ಟ್ರಕ್ನ ಶಬ್ದದಿಂದ ಭಯ ಆಗ್ತಿರಬಹುದಂತ. ಆವಾಗ್ಲೇ ಬಹುಶಃ ಇಲ್ಲಿಂದ ಅವು ಓಡಿ ಹೋಗಿದ್ದೇವೆ. ಈ ಮಾತು ಗ್ರಾಮದವರಿಗೆ ಸ್ವಲ್ಪ ತಿಳಿಯಿತು. ಅದಕ್ಕೆ ಎಲ್ಲರೂ ಟ್ರಕ್ ಡ್ರೈವರನಿಗೆ ಅಲ್ಲಿ ಬಂದಿದ್ದಕ್ಕೆ ಮತ್ತು ಎಲ್ಲರ ಪ್ರಾಣ ಕಾಪಾಡಿದ್ದಕ್ಕೆ ಧನ್ಯವಾದ ತಿಳಿಸಿದ್ದರು.
ನೋಡಿರಿ, ನಾನು ಸಾಮಾನ್ ತಗೊಂಡು ಹತ್ತಿರದ ನಗರದ ಕಡೆ ಹೋಗ್ತಾನೆ ಇದ್ದೆ. ಆದ್ರೆ ತುಂಬಾ ಹಸಿವೆ ಮತ್ತು ನಿದ್ದೆಗೋಸ್ಕರ ನಾನು ಇಲ್ಲಿಗೆ ಬರೋದೇ ಸರಿ ಅನ್ಕೊಂಡೆ. ನನಗೆ ಗೊತ್ತಿರಲಿಲ್ಲ ನಾನು ಬರೋದ್ರಿಂದ ನೀವೆಲ್ಲ ಎಷ್ಟು ತೊಂದರೆಯಿಂದ ದೂರಾಗ್ತೀರಂತ. ನಿಮಗೆ ಗೊತ್ತಿಲ್ಲ ಈ ದಿವಸ ನೀವು ನಮ್ಮ ಮೇಲೆ ಎಷ್ಟು ದೊಡ್ಡ ಸಹಾಯ ಮಾಡಿದ್ದೀರಂತ. ಬನ್ನಿ, ನನ್ನ ಮನೆಯಲ್ಲಿ ಊಟ ಉಳಿದಿದೆ. ನೀವು ಊಟ ಮಾಡಿಬಿಟ್ಟು ಇವತ್ತಿನ ರಾತ್ರಿ ಇಲ್ಲೇ ಕಳೆದ್ಬಿಡಿ. ಟ್ರಕ್ ಡ್ರೈವರ್ಗೆ ಎಲ್ಲರೂ ಮನಸ್ಸಿನಿಂದ ಸ್ವಾಗತಿಸಿದ್ದರು. ಮತ್ತೆ ಅವನಿಗೆ ತನ್ನ ಮನೆಯಲ್ಲಿ ಉಳಿಯಲು ಕೂಡ ಹೇಳಿದ್ದರು. ಅಲ್ಲೇ ಮರುದಿವಸ ಬೆಳಗ್ಗೆ ಆದ ಕೂಡಲೇ ಟ್ರಕ್ ಡ್ರೈವರ್ ಅಲ್ಲಿಂದ ಹೋಗುತ್ತಿದ್ದ. ಅದಕ್ಕೆ ಗ್ರಾಮದವರು ಅವನಿಗೆ ಅಲ್ಲೇ ಇದ್ಬಿಟ್ಟು ಅವರ ಸಹಾಯ ಮಾಡಲು ತಿಳಿಸಿದ್ದರು. ಆದರೆ ಸಾಮಾನಿನ ಡೆಲಿವರಿ ಬೇಗನೆ ಮಾಡುವುದರಿಂದ ಅವನಿಗೆ ಅಲ್ಲಿಂದ ಹೋಗಬೇಕಾಯ್ತು. ಆದರೆ ಅವನು ಗ್ರಾಮದವರಿಂದ ಪ್ರಮಾಣ ಮಾಡಿದ್ದ, ಅವನು ಸಾಮಾನು ತಲುಪಿಸಿ ರಾತ್ರಿ ಮುಂಚೆನೆ ಅಲ್ಲಿ ಬಂದ್ಬಿಡ್ತೀನಿ ಅಂತ, ಮತ್ತೆ ಅಸ್ಥಿಪಂಜರಗಳಿಂದ ಕಾಪಾಡಿಕೊಳ್ಳೋದು ಉಪಾಯ ಮಾಡ್ತಾನೆ ಅಂತ. ಶಾಮು ಅಲ್ಲಿಂದ ಹೋಗಿಬಿಟ್ಟಿದ್ದ. ಸಾಯಂಕಾಲ ಆಗಿ ಹೋಗಿತ್ತು. ಆದರೆ ಇನ್ನೂವರೆಗೆ ಟ್ರಕ್ ಡ್ರೈವರ್ನ ಯಾವುದೂ ಸುದ್ದಿ ಇರಲಿಲ್ಲ. ರಾತ್ರಿ ಕತ್ತಲಾಗಿ ಬಿಟ್ಟಿತ್ತು. ಗ್ರಾಮದಲ್ಲಿ ಬಹಳನೇ ಕತ್ತಲಿದ್ದಿತ್ತು. ಆದರೆ ಶಾಮು ಇನ್ನೂವರೆಗೆ ಅಲ್ಲಿ ತಲುಪಲಿಲ್ಲ. ಗ್ರಾಮದವರು ಇವಾಗ ತೊಂದರೆಯಲ್ಲಿ ಇದ್ದರು. ಅವಾಗಲೇ ಮತ್ತೆ ಒಂದ್ಸಾರಿ ಅಸ್ಥಿಪಂಜರಗಳು ತನ್ನ ಆತಂಕ ಹರಡಿಸೋದು ಶುರು ಮಾಡಿದ್ದರು. ಗ್ರಾಮದವರು ಸ್ವತಃಕ್ಕೆ ತನ್ನ ಮನೆಯಲ್ಲಿ ಮುಚ್ಕೊಂಡಿದ್ದರು. ಎಲ್ಲ ಅಸ್ಥಿಪಂಜರಗಳು ಒಗ್ಗಟ್ಟಾಗಿ ಒಂದೊಂದಾಗಿ ಎಲ್ಲರ ಮನೆ ಹೊಡೆಯುತ್ತಿದ್ದರು. ಮತ್ತೆ ಅವಾಗಲೇ ತನ್ನ ಟ್ರಕ್ ಹತ್ತಿರದ ಕಾಡಿನಲ್ಲಿ ಮುಚ್ಚಿಕ್ಕಿದ್ದ ಶಾಮು ಟ್ರಕ್ನ ಲೈಟ್ಸ್ ಹಚ್ಚಿದ್ದ. ಅದರಿಂದ ಪೂರ್ತಿ ಗ್ರಾಮದಲ್ಲಿ ಬೆಳಕಾಯಿತು. ಹೇಗೆ ಗ್ರಾಮದಲ್ಲಿ ಬೆಳಕಾಯಿತು ಹಾಗೇನೆ ಎಲ್ಲರೂ ಏನೋ ಈ ಥರ ನೋಡಿದ್ದರು. ಅದರಿಂದ ಶಾಮು ಮತ್ತೆ ಎಲ್ಲ ಗ್ರಾಮದವರು ಆಶ್ಚರ್ಯವಾದರು. ರಾಮ್ 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 ರಾಮ್, ನಮ್ಮೆಲ್ಲರಿಗೆ ಇಲ್ಲಿಯವರೆಗೆ ಮೂರ್ಖ ಮಾಡಲಾಗಿತ್ತ? ಹೇ ದೇವರೇ, ಇಷ್ಟು ದೊಡ್ಡ ಮೋಸನ? ಗ್ರಾಮದವರು ನೋಡಿದರು. ಅದು ಯಾವ ಅಸ್ಥಿಪಂಜರಗಳಿಲ್ಲ, ಅದೊಂದು ಮನುಷ್ಯನ ಅಸ್ಥಿಪಂಜರದ ವೇಷದಲ್ಲಿ ಮನುಷ್ಯನೇ ಇದ್ದಾನೆ ಅಂತ. ನಿಜ ಹೇಳ್ಬೇಕಂದ್ರೆ ರಾತ್ರಿ ಮಿಂಚುವ ಇಂತಹ ಬಟ್ಟೆ ಸಿಗುತ್ತೆ. ಅದು ಧರಿಸ್ಕೊಂಡು ಯಾರು ಯಾರಿಗಾದ್ರೂ ಭಯ ಪಡಿಸ್ಬೋದು. ಕೇವಲ ಇದೇ ಮಾತಿನಿಂದ ಲಾಭ ಈ ಕಳ್ಳರು ಭೂತವಾಗಿ ಮಾಡಿದ್ದರು. ಗ್ರಾಮದಲ್ಲಿ ವಿದ್ಯುತ್ ಸಮಸ್ಯೆ ಮೊದಲಿನಿಂದಲೇ ಇದ್ದಿತ್ತು. ಅದಕ್ಕೆ ರಾತ್ರಿ ಆಗಿದ್ದಲ್ಲೇ ಗ್ರಾಮದಲ್ಲಿ ಬಾಲನೆ ಕತ್ತಲಾಗಿ ಇರುತ್ತಿತ್ತು. ಮತ್ತೆ ಇಂಥದ್ರಲ್ಲಿ ಯಾರು ಹೇಳಿದ್ರಂತ ಇದರ ಪತ್ತೆ ಹಚ್ಚೋದು ಬಾಲನೆ ಕಷ್ಟವಾಗಿತ್ತು. ಸರಿ, ವಿಷಯ ಗೊತ್ತಾಗಿದ್ದಲೇ ಎಲ್ಲ ಗ್ರಾಮದವರು ಒಗ್ಗಟ್ಟಾಗಿ ಮತ್ತೆ ಎಲ್ಲರೂ ಆ ಕಳ್ಳರಿಗೆ ಹಿಡಿದರು. ಮತ್ತೆ ತಕ್ಷಣವೇ ಪೊಲೀಸ್ಗೆ ತಿಳಿಸಿದ್ದರು. ಹೇಳ್ಬಿಡು, ನೀವಿದೆಲ್ಲ ಯಾಕೆ ಮಾಡ್ತಾ ಇದ್ರಂತ. ನಾವು ಮಕ್ಕಳಿಗೆ ಕತ್ಕೊಂಡು ಅವರನ್ನ ಮಾರ್ಬಿಡ್ತೀವಿ. ಅಗ್ಗದ ಬೆಲೆಯಲ್ಲಿ ನಗರಗಳಲ್ಲಿ ಮಾರಾಟ ಮಾಡ್ತೀವಿ. ಯಾವಾಗ ನಮ್ಗೆ ಈ ಗ್ರಾಮದ ಪತ್ತೆ ಹತ್ತಿತ್ತೋ ಮತ್ತೆ ನಾವು ನಮ್ಮ ಪ್ಲಾನ್ ಇಲ್ಲಿಂದನೇ ಮಾಡ್ಬೇಕಂತ ಯೋಚಿಸಿದ್ದೇವೆ. ಅದಕ್ಕಾಗಿನೇ ನಾವು ಭೂತ ಆಗುವ ನಾಟಕ ಮಾಡಿದ್ದೇವೆ ಮತ್ತೆ ಮಕ್ಕಳಿಗೆ ಕದಿತಾ ಇದ್ದೀವಿ. ಅವಾಗ್ಲೇ ಅಲ್ಲಿ ಪೊಲೀಸ್ ಕೂಡ ಬಂದರು. ವಿಷಯದ ಪತ್ತೆ ಹಚ್ಚಿದಲೇ ಪೊಲೀಸ್ ಕಳ್ಳರಿಗೆ ಗಾಡಿಯಲ್ಲಿ ಹಾಕಿದ್ದರು ಮತ್ತೆ ತನ್ನ ಜೊತೆ ಹೋಯ್ದರು. ಅಲ್ಲಿ ಎಲ್ಲರೂ ಶಾಮುಗೆ ಅವರ ಸಹಾಯ ಮಾಡೋದಕ್ಕೆ ಧನ್ಯವಾದ ಹೇಳಿದರು. ಕೆಲವೇ ದಿನದಲ್ಲಿ ಕಳ್ತನ ಆದ ಮಕ್ಕಳು ಕೂಡ ಪೊಲೀಸ್ಗೆ ಸಿಕ್ಕಿದರು. ಮತ್ತೆ ಅವರು ಗ್ರಾಮದವರಿಗೆ ಅವರ ಮಕ್ಕಳಿಗೆ ತಲುಪಿಸಿದ್ದರು. ಕೇವಲ ಆ ದಿನದಿಂದಲೇ ಎಲ್ಲ ಗ್ರಾಮದವರು ಖುಷಿ ಇರುತ್ತಿದ್ದರು. ಒಂದು ವೇಳೆ ನಿಮಗೆ ನಮ್ಮ ವಿಡಿಯೋಸ್ ಇಷ್ಟವಾಗ್ತಾ ಇದ್ದರೆ ಇದಕ್ಕೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಮ್ಮ ಕಾರ್ಟೂನ್ ಶೋ ಮೊಟ್ಟ ಮೊದಲಿಗೆ ನೋಡುವುದಕ್ಕೆ ಬೆಲ್ ಐಕಾನ್ ಪ್ರೆಸ್ ಮಾಡುವುದು ಮರೆಯಬೇಡಿ.